ಆದೇಶ ಕಲ್ಯಾಣಿ ಮದುವೆ ಕಲ್ಯಾಣಿ ಡಾಕ್ಟ್ರೇ ಅಮ್ಮ ಅದಕ್ಕೂ ಮದುವೆ ಜೋರ ರಿಲ್ಯಾಕ್ಸ್ ಆಗಿರಿ. ಮದುವೆ ರಿಲ್ಯಾಕ್ಸ್. ಮಂಜು ಅವರು ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತಾ ಇದ್ದಾರೆ. 1 ಅವರ್ಗೆ ಒಂದ್ಸಲಿ ಅವ್ರ ಟ್ರೀಟ್ಮೆಂಟ್ ಬಗ್ಗೆ ಅಪ್ಡೇಟ್ ಮಾಡಿ. ಓಕೆ ಯಶೋ 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 ನಾನು ಅವನಿಗೆ ಹೇಳ್ದೆ ಯಶೋ ಗಾಡಿ ನಿಲ್ಲಿಸು ಅಂತ ಪಡ್ಕೊಂಡೆ. ಅವ್ನು ಗಾಡಿನೇ ನಿಲ್ಲಿಸ್ಲಿಲ್ಲ, ನನ್ನ ಮಾತೇ ಕೇಳಿಲ್ಲ. ಅವನು ಒಂಥರ ಬ್ಲ್ಯಾಂಕ್ ಔಟ್ ಆಗ್ಬಿಟ್ಟಿದೆ ಯಶೋ. 10 ನಿಮಿಷ ನಿಲ್ಲಿಸಿ ಅವನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಸೇರಿಸಿದ್ರೆ ಒಂದು ಜೀವ ಬದುಕಿಸ್ಬೋದಾಗಿತ್ತು. ಅನ್ಯಾಯ ಒಂದು ಸಾವು ಕಾರಣ ಆಗೋದು. ನಾವು ಆಕ್ಸಿಡೆಂಟ್ ಮಾಡಿದವ್ರನ್ನ ನೋಡ್ಲೇಬೇಕು ಸರ್. ಆಕ್ಸಿಡೆಂಟ್ ಆಯಿತು, ಮಾಡಿದವನ್ನ ಹಿಡಿದಿದ್ದು ಆಯಿತು. ಈಗ ಯಾವ ಖುಷಿದವನ್ನ ನೋಡ್ತೀರಾ? ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿ ಏನು ಮಾಡಬೇಕು ಅಂತ ನಾನು ನೋಡ್ಬೇಕು. ಸರ್ ಹೀಗೆ ಮಾತಾಡ್ತಿದ್ದೀರಾ? ನನ್ನ ಕುಟುಂಬದವ್ರಿಗೆ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಮಾಡಿದವ್ರ ಮುಖ ನೋಡ್ಬೇಕು ಅಂದ್ರೆ ಹೇಗೆ ಮಾತಾಡ್ತಿದ್ದೀರಲ್ಲ? ನೀವು ರಾಂಗ್ ಆಗಿ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಇವರೇ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಷ್ಟೇ. ಸರ್, ಸೀನ್ ಕ್ರಿಯೇಟ್ ಮಾಡ್ತಿರೋದು ನಾವಲ್ಲ, ನೀವು. ಸರ್, ಆಕ್ಸಿಡೆಂಟ್ ಮಾಡ್ದೋ ನೋಡ್ದೆ ನಾವ್ ಇಲ್ಲಿಂದ ಒಂದ್ ಹೆಜ್ಜೆನೂ ಕದ್ದಲ್ಲ ಸರ್. ಸರ್, ನೀವ್ ಹಾಕಿರೋದು ಕಾಕಿನೇ, ಇವ್ರು ಹಾಕಿರೋದು ಕಾಕಿನೇ. ಕಾಕಿಗೆ ಸೇವೆನೂ ಗೊತ್ತಿದೆ, ಶಿಕ್ಷೆನೂ ಗೊತ್ತಿದೆ. ಏನಮ್ಮ ಎದುರಿಸ್ತಾ ಇದ್ಯಾ? ಆಸ್ಪತ್ರೆಯಲ್ಲಿ ನರಳ್ತಾ ಇರೋ ಒಬ್ಬ ಅಣ್ಣನ್ ತಂಗಿಯ ಕೇಳ್ಕೊಳ್ತಾ ಇದ್ದೀನಿ ಸರ್. ಆಕ್ಸಿಡೆಂಟ್ ಮಾಡಿದವ್ರ ಮುಖ ನೋಡ್ದೆ ನಾವ್ ಯಾರು ಇಲ್ಲಿಂದ ಹೋಗಲ್ಲ. ಹೌದು ಸರ್, ನಾವ್ ಇಲ್ಲಿಂದ ಕದ್ಲೋದೇ ಇಲ್ಲ. ಕರ್ಸಿ ಸರ್ ಅವನ್ನ. ಬಿಡು, ಏನಾಗಲ್ಲ. ಏನು ಮಾಡೋಕ್ಕಾಗತ್ತೆ ಆಗಿರೋದಕ್ಕೆ? ನಾಳೆ ಬೆಳಿಗ್ಗೆ ಫಸ್ಟು ಸ್ಟೇಷನಿಂದ ವಿನಿನ ಕರ್ಕೊಂಡು ಬರಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಹಾಂ, ಏಯ್ ನೀನೇನು ಯೋಚನೆ ಮಾಡ್ತಿದ್ಯಾ? ಏನೂ ಆಗಲ್ಲ ಯಶು, ನೀನೇ ಹೇಳ್ತಿದ್ದೆ ಅಲ್ವಾ, ಎಲ್ಲ ದೇವ್ರಿದ್ದಾನೆ, ಅವನ ಮೇಲೆ ಭಾರ ಹಾಕೋಣ, ಎಲ್ಲ ನೋಡ್ಕೋತಾನೆ ಅಂತ. ನೋಡ್ಕೋತಾನೆ ಬಿಡು. ಕಂಪ್ಲೇಂಟ್ ಕೊಟ್ಟಿದ್ದೀರಾ ತಾನೇ? ಸ್ಟೇಟ್ಮೆಂಟ್ ತಗೋಬೇಕಾದ್ರೆ ಕರಿತೀನಿ. ಈಗ ಹೊರಡಿ. ಸರ್, ನೀವು ಮಾತಾಡ್ತಿರೋದು ನೋಡಿದ್ರೆ ನೀವೇ ಅವ್ರನ್ನ ಕಾಪಾಡ್ಕೊಳ್ತಿರೋ ಕಾಣಿಸ್ತಿದ್ಯಲ್ಲ. ಸರ್, ಅವನೆಂತ ದೊಡ್ಡ ತೋಲಾಂಡಿ ಆದ್ರೂ ಸರಿ, ಅವನ್ನ ನೋಡ್ದೆ ನಾವು ಇವತ್ತಲ್ಲಿಂದ ಹೋಗೋದಿಲ್ಲ. ಪೊಲೀಸ್ ಸ್ಟೇಷನ್ ಕಂಡ್ರೆ ಇದು ಗಲಾಟೆ ಮಾಡಿದ್ರೆ ನಿಮ್ಮನ್ನು ಒದ್ದು ಒಳಗಡೆ ಹಾಕ್ತೀವಿ. ಕಾನೂನಲ್ಲಿ ನ್ಯಾಯ ಕೇಳೋದನ್ನ ಎಲ್ಲಾದ್ರೂ ಗಲಾಟೆ ಅಂತ ಬರ್ದಿದ್ದಾರೆ ಸರ್. ನೋಡಮ್ಮ, ನಿನಗಿದೆಲ್ಲ ಹೊಸ್ತು, ಬಿಸಿ ರಕ್ತ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ. ನಿನಗೆ, ನಿಮ್ಮ ಅಣ್ಣನಿಗೆ, ನಿಮ್ಮ ಮನೆಗೆ ಅದೇನು ಬೇಕು ಕೇಳು, ನಾನು ಕೊಡಿಸ್ತೀನಿ. ಸುಮ್ಮನೆ ಕಿರಿಕ್ ಬೇಡ. ನಾನು ಹೇಳೋ ಮಾತು ಕೇಳಿದ್ರೆ ನಿಮಗೂ ಉತ್ತಮ, ನನಗೂ ಉತ್ತಮ. ಏನೋ ಒಳ್ಳೆ ಕುಟುಂಬದವಳು ಅಂತ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ. ನೀವು ಪೊಲೀಸ್ ಬಟ್ಟೆ ಹಾಕಿದ್ದೀರಂತ ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ ಸರ್. ಹೊರಟು ಜನ ಆಟೋಗೆ ಸಣ್ಣ ಸ್ಕ್ರಾಚ್ ಆದ್ರೆ ಸುಮ್ಮನೆ ಬಿಡಲ್ಲ. ಇನ್ನು ಜೀವಕ್ಕೆ ಜೀವ ಕೊಡೋ ಗೆಳೆಯನಿಗೆ ಹೀಗಾಗಿರುವಾಗ ಸುಮ್ಮನೆ ಬಿಡ್ತಾರ? ಆಕ್ಸಿಡೆಂಟ್ ಮಾಡ್ದವ್ರನ್ನ ಕರ್ಸಿ ನಾವು ನೋಡ್ಬೇಕು. ಆಯ್ತು, ಇರಿ ರೇ, ಕರ್ಕೊಂಬರ್ರಿ ಅವ್ರನ್ನ.
ವಿನಯ್ ಇಲ್ಲೇ ಇದ್ದಾನೆ ಅಂದ್ರೆ ಸ್ಟೇಷನ್ ಕರ್ಕೊಂಡೋಗಿದ್ದು ಯಾರನ್ನ? ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ತಕ್ಕಡಿ ಹಿಡ್ಕೊಂಡು ತೂಗ್ತಾಳೆ. ಅದು ಯಾವ ಕಡೆ ತೂಗುತ್ತೋ ಅದನ್ನೇ ಪ್ರಸಾದ ಅಂತ ಪಾಲಿಸ್ತೀವಿ. ಆ ತಕ್ಕಡಿ ನಿಮ್ಮ ಕಡೆ ತೂಗೋದಕ್ಕೆ ಏನಾಗ್ತೀರಾ ಅಂತ ನೀವು ಯೋಚನೆ ಮಾಡಿ. ನೀವು ಹೇಗೆ ಹೇಳ್ತಿರೋ ಹಾಗೆ. ಆಕ್ಸಿಡೆಂಟ್ ಆಗಿದೆ, ಕ್ರೈಮ್ ಕಮಿಟ್ ಆಗಿದೆ, ಪಬ್ಲಿಕ್ಗೆ ಕೇಸ್ ಕ್ಲೋಸ್ ಆಗಬೇಕು. ಈಗ ಅರ್ಕೆ ಕುರಿ ಯಾರು ಅನ್ನೋದೇ ಪ್ರಶ್ನೆ. ಅಮ್ಮೋರೆ, ನಾನು ಹೋಗಿ ಸಾಹೇಬ್ರನ್ನ ಪಿಕ್ ಮಾಡ್ಕೊಂಬರ್ತೀನಿ. ಅರ್ಕೆ ಕುರಿ ಬಂದ್. ನೀನೇನ ನಮ್ಮ ಮಂಜುಗೆ ಆಕ್ಸಿಡೆಂಟ್ ಮಾಡಿದ್ದು? ಕಾರ್ ಗುದ್ದಿದ ತಕ್ಷಣ ನಿಲ್ಸಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀರಾ? ಮನುಷ್ಯತ್ವನೇ ಇಲ್ವಾ ನಿಂಗೆ? ಏಯ್ ಏಯ್ ಕೆಲಸ್ರಿ, ಸ್ಟೇಷನ್ ಇದು, ಯಾಕೆ ಮರ್ತೋಗ್ತಿದ್ಯಾ? ನಮ್ಮ ಅಣ್ಣನ ಆಟೋ ಆಕ್ಸಿಡೆಂಟ್ ಮಾಡಿ ಡ್ರೈವರ್ ಇವರಲ್ಲ ಸರ್. ಇವ್ರನ್ನ ಮುಂದೆ ಬಿಟ್ಟು ಯಾರೋ ತಲೆ ಮರೆಸ್ಕೊಂಡಿದ್ದಾರೆ. ನಿಜವಾದ ಅಪರಾಧಿ ಇವರಲ್ಲ. ಅಪರಾಧಿ ನಿರಪರಾಧಿ ಯಾರು ಅಂತ ತೋರಿಸೋದು ಪೊಲೀಸವ್ರ ಕೆಲಸ. ಅಪರಾಧಿನ ತೋರಿಸು ಅಂತ ಹೇಳಿದಿರ, ತೋರಿಸಿದ್ದೀನಿ. ಅಧಿಕ ಪ್ರಸಂಗ ಬೇಡ. ಆಕ್ಸಿಡೆಂಟ್ ಮಾಡಿದವ್ರಿಗೆ ಇನ್ನೂ ಚಿಕ್ಕ ವಯಸ್ಸು, ಇವರಷ್ಟು ವಯಸ್ಸಾಗಿರ್ಲಿಲ್ಲ. ಇದನ್ನ ಪ್ರತ್ಯಕ್ಷವಾಗಿ ನೋಡ್ದವ್ರೆ ಹೇಳಿರೋದು. ನೋಡಮ್ಮ, ಇಲ್ಲ ಸಲದನ್ನೆಲ್ಲ ಹೇಳ್ಕೊಂಡು ನಮ್ಮ ಹತ್ರ ಗಲಾಟೆ ಮಾಡಕ್ ಬರಬೇಡ. ನಮಗೆ ಬೇರೆ ಬೇರೆ ಕೆಲಸಗಳಿದಾವೆ. ಸರ್, ನಿಮ್ಮನವ್ರಿಗೂ ಹೀಗೆ ಆಗಿದ್ರೆ ಹೀಗೆ ಸುಳ್ಳು ಹೇಳಿ ಬೇರೆ ಕೆಲಸ ಮಾಡ್ತಿದ್ರಾ? ಏನ್ ಸರ್ ಇದು ಅನ್ಯಾಯ? ನಮಗೊಂದು ನ್ಯಾಯ, ದೊಡ್ಡವರಿಗೊಂದು ನ್ಯಾಯನಾ? ನಿಜವಾದ ಅಪರಾಧಿ ಯಾರು ಅಂತ ಕರ್ಕೊಬಂದು ತೋರ್ಸೋವರೆಗೂ ನಾವಿಲ್ಲಿಂದ ಹೋಗೋದಿಲ್ಲ. ಹೌದು ಸರ್, ಹೋಗಲ್ಲ ನಾವು. ಹೋಗಲ್ಲ. ರೇ, ನಿಮ್ಮ ಗಲಾಟೆ ಧರಣಿ ಏನಿದ್ರು ಸ್ಟೇಷನ್ ಇಂದ ಆಚೆ. ರೇ, ಇವ್ರನ್ನ ಒಳಗಡೆ ಕಳಿಸಿ, ಇವ್ರನ್ನೆಲ್ಲ ಆಚೆ ಹಾಕಿಸ್ರಿ. ಹೋಗೋದಿಲ್ಲ, 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 ಹೋಗೋದಿಲ್ಲ. ಹೆಚ್ಚಿಗೆ ತಲೆ ಕೆಡ್ಸ್ಕೋಬೇಡ. ಬೆಳಗ್ಗೆ ಬೇಲ್ ಮೇಲೆ ಮರಿಯಪ್ಪನ ಹೊರಗೆ ಕರ್ಕೊಂಬಂದ್ರಾಯ್ತು. ಎಷ್ಟು ಸುಲಭವಾಗಿ ಹೇಳ್ತಿದ್ಯಾ ಯಶು? ಈ ಮಾತು ನೀನು ಹೇಳ್ತಿದ್ಯಾ? ಎಮೋಷ್ನಲ್ ಆಗಿ ಯೋಚನೆ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ಇಲ್ಲ ಯಶು, ತಪ್ಪೇ ಮಾಡದೇ ಇರೋರಿಗೆ ಶಿಕ್ಷೆ ಕೊಡೋದು ಎಮೋಷನಲ್ ಅಲ್ಲ, ಪ್ರಾಕ್ಟಿಕಲ್ ಅಲ್ಲ. ಅದೊಂದು ಮಾರಲ್ ಪ್ರಶ್ನೆ. ಇಷ್ಟು ವರ್ಷ ನಿಯತ್ತ ಕೆಲಸ ಮಾಡಿದ್ದಾರೆ, ಮನುಷ್ಯತ್ವ ಕಳ್ಕೊಂಡು ನಿಯತ್ ತೋರಿಸ್ತಿರೋದು ಯಾವ ನ್ಯಾಯ? ಈಗೇನ್ ಮಾಡು ಅಂತೀಯ? ಇವನ್ನ ಕರ್ಕೊಂಡು ಹೋಗಿ ಪೊಲೀಸ್ಗೆ ಒಪ್ಪಿಸ್ಬೇಕು ಅಂತೀಯ? ಹಾಗೆ ಮಾಡೋದ್ರಿಂದ ಎಷ್ಟು ದೊಡ್ಡ ರಾಧ ಅಂತ ಆಗುತ್ತೆ ಗೊತ್ತೇನೋ ನಿನ್ಗೆ? ಸತ್ಯ ಬೂದಿ ಮುಚ್ಚಿರೋ ಕೆಂಡು ತರ ಯಶು, ಯಾವತ್ತಿದ್ರು ಅದು ಹೊರಗೆ ಬಂದೇ ಬರುತ್ತೆ. ಇವತ್ತು ನೀವು ಸತ್ಯನ ದುಡ್ಡಿಂದ ಕೊಂಡ್ಕೊಂಡಿರ್ಬೋದು, ಆದ್ರೆ ಅವ್ನು ನೆಮ್ಮದಿಯಾಗಿರ್ತಾನೆ. ಕೇಳು ಕೇಳು, ಹೇಳ, ನೀ ನೆಮ್ಮದಿಯಾಗಿರ್ತೀನೋ? ನೆಮ್ಮದಿಯಾಗಿ ಮಲಗ್ತೀಯ? ಹೇಳು ವಿನಯ್. ಲೇ, ನೀನ್ ಮಾಡಿರೋದು ಕೊಲೆ ಅಲ್ಲ ಕಣೋ, ಆಕ್ಸಿಡೆಂಟು. ಅದು ಬೈ ಮಿಸ್ಸಾಗಿ ಆಗಿರೋದು. ನಾವು ಮಾಡಿರೋ ತಪ್ಪಿಂದ ಪಾಪ ಮರಿಯಪ್ಪನ ಜೀವನ ಹಾಳು ಮಾಡೋದು ಸರಿ ಇಲ್ಲ ಕಣ. ಅದ್ ಏನಾರ ಆಗ್ಲಿ ಕಣ, ನಾವಿಬ್ರು ನಿಂತ್ಕೊಂಡು ಫೇಸ್ ಮಾಡೋಣ. ಬರ ವಿನಯ್, ನಿನ್ಗೆ ಏನಾಗೋದಕ್ಕೂ ಬಿಡಲ್ಲ ಕಣ. ನಾನಿರ್ತೀನಿ, ನಿಂತು ಫೇಸ್ ಮಾಡೋಣ ಇಬ್ರು. ದುಡುಕ್ಬೇಡ ಕಣೋ. ಯಶು, ಈ ವಿಚಾರದಾಗ ತುಂಬಾ ತಪ್ಪು ಮಾಡ್ತಿದ್ಯಾ ನೀನು. ಹೌದು, ತಪ್ಪಾಗಿದೆ. ಆಕ್ಸಿಡೆಂಟ್ ಆಗಿದ್ದು ಮೊದಲನೇ ತಪ್ಪು, ಗಾಡಿ ನಿಲ್ಲಿಸದೆ ಓಡಿಸ್ಕೊಂಡು ಹೋಗಿದ್ದು ಎರಡನೇ ತಪ್ಪು, ವಿನಯ್ ಬದಲಾಗಿ ಮರಿಯಪ್ಪ ಅರೆಸ್ಟ್ ಆಗಿದ್ದು ಮೂರನೇ ತಪ್ಪು. ನನಗೀಗ ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊ. ಮರಿಯಪ್ಪನ ಬದಲಾಗಿ ವಿನಯೇ ಅರೆಸ್ಟ್ ಆಗಿ ಹೋಗಿ ಈ ವಿಷಯ ನಿಮ್ಮ ಅಪ್ಪಂಗೆ ಗೊತ್ತಾಗಿದ್ರೆ ಏನಾಗ್ತಿತ್ತು ಸ್ವಲ್ಪ ಯೋಚನೆ ಮಾಡಿ. ಅಣ್ಣ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಡ್ತಾನೆ ಕಣೋ. ಹೇಳೋದು ಬಿಡೋದು ಇಷ್ಟನಾ? ಹೇಳೋ. ಇನ್ನು ಮುಂದೆ ಈ ವಿಚಾರವಾಗಿ ನೀನಿಡೋ ಪ್ರತಿ ಹೆಜ್ಜೆ ಈ ಮನೆ ನೆಮ್ಮದಿನ ಹಾಳು ಮಾಡುತ್ತೆ. ಆಯ್ತಪ್ಪ, ಆಯ್ತು ಯಶು, ನೀನು ಹೇಳ್ತಿರೋದೆಲ್ಲ ಕರೆಕ್ಟ್. ನಾಳೆ ಬಂದು ನಿಮ್ಮ ಅಣ್ಣ ಪ್ರಶ್ನೆ ಮಾಡಿದ್ರೆ ಏನ್ ಹೇಳ್ತೀಯ?
ಮುನಿಯಪ್ಪ ಇಲ್ಲಪ್ಪ. ಸರ್ ಅವರು ಆಕ್ಸಿಡೆಂಟ್ ಆಗಿದೆಯಂತೆ, ಪೊಲೀಸರು ಬಂದು ಕರ್ಕೊಂಡು ಹೋಗಿದ್ದಾರೆ. ಗಾಡಿನ ಮೊದಲು ಸ್ಟೇಷನ್ ಕಡೆ ತಿರುಗಿಸು. ನೀವೇನ ಮಂಜು ಕಡೆಯವರು? ಇದರ ಇಂಜೆಕ್ಷನ್ ಮಾತ್ರೆ ತಗೊಬನ್ನಿ. ನೋಡ್ತಾ ಇರು, ಮದ್ವೆ ಕೆಲ್ಸ ಎಲ್ಲ ಜಬರ್ದಸ್ತ್ ಆಗಿ ಆಯ್ತಾ ಇರುತ್ತೆ. ಇವಾಗ ನೀನು ಈ ದುಡ್ಡು ಇಟ್ಕೋ. ಹುಟ್ಟಿ ತಗೋ ಇದನ್ನ. ಇದು ನಿಮ್ಮ ಅಣ್ಣ ಮಂಜು ತನ್ನ ತಂಗಿ ಕಲ್ಯಾಣಿ ಮದುವೆಗೆ ಅಂತ ಸೇರಿಸಿಟ್ಟಿರೋ 1 ರೂಪಾಯಿ ದುಡ್ಡು. ಇದು ಅವನಿಡೀ ಜೀವನದ ಸಂಪಾದನೆ ಕಡೆ ಇರೋದು. ಈಗ ಅವನು ಉಸಿರುಳಿಸ್ಕೊಳ್ಳೋದಕ್ಕೆ ತಂಗಿ ಮದುವೆ ಹಸೆವಣೆ ಇರಬೇಕು ಅನ್ನೋ ಅವನ ಕನಸನ್ನ ಹರಾಜಾಕ್ಬೇಕಾಯ್ತು. ಔಷಧಿ ತಗೊಂಬ ಪುಟ್ಟ, ಬೇಗ ತಗೋ. ನೀನ್ ತಲೆ ಕೆಡ್ಸ್ಕೊಂಬಿಡಬೇಕು. ಮಂಜಣ್ಣಗೆ ನ್ಯಾಯ ಸಿಗೋವರೆಗೂ ನಾವ್ಯಾರು ಇಲ್ಲಿಂದ ಹೋಗಲ್ಲ. ಅದ್ಯಾವ ಜನ್ಮದಲ್ಲಿ ಅಣ್ಣ ತಮ್ಮಂದ್ರಾಗಿದ್ರು ನೀವೆಲ್ಲ. ನಿಮ್ಮ ಋಣನ ನಾನು ಹೇಗೆ ತೀರಿಸ್ಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ರಕ್ತ ಹಂಚ್ಕೊಂಡ್ಬಿಟ್ಟಿಲ್ಲ ಅಂದ್ರೆ ಏನ್ ರೊಕ್ಕೋ? ಹಸುವಾದಾಗ ನಾವೆಲ್ಲರೂ ಒಂದೇ ತಟ್ಟಲ್ಲಿ ಊಟ ಮಾಡಿದೀವಿ. ಕಷ್ಟ ಅಂತ ಬಂದಾಗ ಮಂಜಣ್ಣ ಎಷ್ಟೋ ಸತಿ ನಿಮಗೆ ಸಹಾಯ ಮಾಡಿದ್ದಾನೆ. ಅಂತ ಗೆಳಿಂಗ್ ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ? ನೀನ್ ಅಳ್ಬೇಡ ರೊಕ್ಕೋ, ನಾವೆಲ್ಲರೂ ನಿಮ್ ಜೊತೆಲಿದ್ದೀವಿ. ನಮಸ್ತೆ ಸರ್. ನೀನೇನಮ್ಮ ಇಲ್ಲಿ? ಅಣ್ಣನ ಆಟೋಗೆ ಒಂದು ಕಾರವ್ರು ಆಕ್ಸಿಡೆಂಟ್ ಮಾಡಿ ತಪ್ಪಿಸ್ಕೊಂಡು ಬಿಟ್ಟಿದ್ದಾರೆ. ಪೊಲೀಸವ್ರ ಹತ್ರ ಬಂದು ಆಕ್ಸಿಡೆಂಟ್ ಮಾಡಿದವ್ರು ಯಾರು ತೋರಿಸಿ ಅಂದರೆ ಬೇರೆ ಯಾರನ್ನು ತೋರಿಸಿ ಏನೇನೋ ಕತೆ ಕಟ್ಟಿ ನಮ್ಮನ್ನು ಹೊರಗೆ ಹಾಕಿಬಿಟ್ರು. ನಿಮಗೆ ಇಲ್ಲಿ ಯಾರಾದರೂ ಗೊತ್ತಿದ್ರೆ ಪ್ಲೀಸ್ ಸ್ವಲ್ಪ ಹೆಲ್ಪ್ ಮಾಡಿ ಸರ್. ಬಾ ನನ್ನ ಜೊತೆ. ಸರ್ ಬನ್ನಿ, ಹೇಳಿ ಕಳಿಸಿದ್ರೆ ನಾನೇ ಬರ್ತಾ ಇದ್ದೆ. ನೀವ್ಯಾಕೆ ಬರಕ್ ಹೋದ್ರಿ? ಬನ್ನಿ ಕೂತ್ಕೊಂಡು ಮಾತಾಡೋಣ. ಆಕ್ಸಿಡೆಂಟ್ ಮಾಡಿದ್ಯಾರು? ಸರ್ ಬನ್ನಿ ಕೂತ್ಕೊಂಡು ಆರಾಮಾಗಿ ಮಾತಾಡೋಣ. ಇವ್ರ ಅಣ್ಣನ ಆಟೋಗೆ ನನ್ನ ಕಾರಲ್ಲಿ ಕೂತ್ಕೊಂಡು ಆಕ್ಸಿಡೆಂಟ್ ಮಾಡಿದ ಡ್ರೈವರ್ ಯಾರು ಅಂತ ಕೇಳ್ತಾ ಇದ್ದೀನಿ. ರೀ ಕರ್ಕೊಂಬನ್ರಿ. ಸರ್, ಡ್ರೈವರ್ ಇವರಲ್ಲ ಸರ್. ಇವ್ರು ಮೋಸ ಮಾಡ್ತಿದ್ದಾರೆ. ಕಾರ್ ಓಡಿಸ್ತಿದ್ದವನಿಗೆ ವಯಸ್ಸು ಸಿಕ್ಕದು ಅಂತ ನೋಡಿದವರೇ ಹೇಳಿದ್ದಾರೆ. ತಪ್ಪು ನಮ್ಮ ಮನೆ ಕಾರಿಂದ ನಡೆದಿದೆ. ತಪ್ಪು ಯಾರೇ ಮಾಡಿರಲಿ ಅದು ತಪ್ಪು. ತಪ್ಪು ಮಾಡಿದವನ್ನ ಇನ್ನು 1 ಗಂಟೆಯಲ್ಲಿ ಕರ್ಕೊಂಬಂದು ಇದೇ ಸ್ಟೇಷನಲ್ಲಿ ನಾನು ನಿಲ್ಲಿಸ್ತೀನಿ. ಇದು ಸೂರ್ಯಪ್ರಕಾಶ್ ಕೊಡ್ತಾ ಇರೋ ಮಾತು. ನನ್ನ ಮಾತಿನ ಮೇಲೆ ನಂಬಿಕೆ ಇದೆಯಲ್ಲ? ಅವ್ರ ಮನೆಯವರು ಅಂತ ಗೊತ್ತಿದ್ರು ಏನಕ್ಕೆ ಸುಮ್ಮನೆ ಬಿಟ್ಟಿರಕ್ಕೋ? 4 ಬಾರಿಸ್ಬೇಕಿತ್ತು. ಅವ್ರು ಕರ್ಕೊಂಡು ಬರ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಬರ್ತಾರೆ. ಆ ಯೋಚನೆಯಿಂದ ಹೊರಗೆ ಬಾ ವಿನಯ್. ಹೇಳಿ ಇನ್ಸ್ಪೆಕ್ಟರ್. ಮೇಡಮ್, ನಿಮ್ಮ ಅಣ್ಣವ್ರು ಬಂದಿದ್ರು. ಏನು ಮೇಡಮ್ ಇದು? ನಾವು ಕುರಿ ಮೇಲೆ ಬಟ್ಟೆ ಹಾಕಿ ತೋಳ ಅಂತ ತೋರ್ಸೋಣ ಅಂತಿದ್ರೆ ಅವ್ರು ಬಂದು ಬಟ್ಟೆ ಕಳಿಸಿ ಇದು ತೋಳ ಅಲ್ಲ ಕುರಿ, ನಾನು ನಿಜವಾದ ತೋಳನೇ ಕರ್ಕೊಂಬರ್ತೀನಿ ಅಂತೇಳಿ ಹೊರಟ್ಬಿಟ್ರು. ಎಲ್ಲ ಒಂದು ಹದಕ್ಕೆ ತರೋಣ ಅಂತ ನಾವಿದ್ರೆ ಎಲ್ಲ ಕೈ ಮೀರಿ ಹೋಗ್ತಾ ಇದೆ. ನೋಡಿ ಏನು ಮಾಡ್ತೀರಾ ಅಂತ.
ನಿನಗೆ? ಹೋಯ್ತು, ಎಲ್ಲ ಹೋಯ್ತು. ಅಪ್ಪನಿಗೆ ವಿಚಾರ ತಿಳಿದಿದೆ ಅಂದ್ರೆ ಎಲ್ಲ ಆಗೋಯ್ತಲ್ಲ, ಎಲ್ಲ ಆಗೋಯ್ತು. ಅಪ್ಪನಿಗೆ ವಿಷಯ ಗೊತ್ತಾಯ್ತು ಅಂದ್ಮೇಲೆ ಯಾವ ಮುಖ ಹತ್ಕೊಂಡು ಹೋಗೋದು ಮುಂದೆ ನಿಂತ್ಕೊಂಡ? ಈ ಆಕ್ಸಿಡೆಂಟ್ ನಾನೇ ಮಾಡಿದ್ದು, ಕಾರ್ ನಿಲ್ಸೆ ಹೋಗಿದ್ದು ನಾನೇ ಅಂತ ಹೇಗೆ ಹೇಳಿ? ವಿನಯ್, ಏನಾಗಲ್ಲ ಕಣೋ, ನಾನಿದ್ದೀನಿ ನೋಡು, ಸಮಾಧಾನ ಮಾಡ್ಕೊ. ನಾನು ಬದುಕಿದ್ದೆ ತಾನೆ ಇಷ್ಟೆಲ್ಲ ರಾತಂತ? ನಾನು ಬದುಕಿದ್ರೆ ತಾನೆ ಇಷ್ಟೆಲ್ಲ? ಏನ ಮಾತಾಡೋದು? ಏಯ್ ವಿನಯ್, ವಿನಯ್, ಲವ್, ನೀನು ಸತ್ತ ನಿಂಗೆ ಸಮಾಜದಲ್ಲಿ ಏನು ಸ್ಟ್ಯಾಚು ಕಟ್ಟಿಸ್ತಾರಣ್ಣ? ಹಾ, ನೀನು ಹಿಂಗೆ ಆಡೋದ್ರಿಂದ ಅಪ್ಪಂಗೆ ಇನ್ನೂ ನೋವಾಗತ್ತೆ ಕಣೋ, ಅವ್ರ ಮನಸ್ಥಿತಿ ಹಾಳಾಗತ್ತೆ. ಏಯ್, ಕ್ರೈಮ್ ಮಾಡದ ಮೇಲೆ ನಾನು ಹೋಗಿ ಸರೆಂಡರ್ ಆಗಬೇಕು. ಅದನ್ನು ಬಿಟ್ಟು ಅಪ್ಪನ ಜೊತೆ ವರ್ಷಾನ್ಗಟ್ಲೆ ನಿಯತ್ತಾಗಿದ್ದು ಮುನಿಯಪ್ಪನ ಸರೆಂಡರ್ ಮಾಡಿಸ್ಬಿಟ್ನಲ್ಲ ನಾನು. ವಿನಯ್ ವಿನಯ್, ಆಗಿರೋದ್ರ ಬಗ್ಗೆ ಯೋಚನೆ ಮಾಡೋದು ಹಾಳು ಬಂಡೆಗೆ ಹಣೆ ಚಚ್ಕೊಂಡಂಗೆ ಕಣೋ. ಯೋಚನೆ ಮಾಡ ಲವ್, ಈ ಮನೆ ಆಧಾರ ಸ್ತಂಭ ಕಣೋ ನೀನು. ಹೆಂಗೇಳಿ ನಿನಗೆ? ನಿನ್ನ ಮೇಲೆ ಅಪ್ಪ ತುಂಬ ನಂಬಿಕೆ, ಪ್ರೀತಿ, ಆಸೆ ಇನ್ನೂ ಏನೇನು ನಡ್ಕೊಂಡ್ಬಿಟ್ಟಿದ್ದಾರೆ. ಲವ್, ಆ ಆಧಾರ ಸ್ತಂಭ ಬಿದ್ದರೆ ಆ ಕೋಟೆನೆಲ್ಲ ಕಚ್ಬಿಡುತ್ತೆ ಕಣ. ಆ ಕೋಟೆ ಕಾಪಾಡಬೇಕು ಅಂದ್ರೆ ನೀನು ಗಟ್ಟಿಯಾಗಿರ್ಬೇಕು ಮಗನೇ, ನೀನು ಗಟ್ಟಿಯಾಗಿರ್ಬೇಕು. ನೀನ್ ಏನೇ ಹೇಳೋ ನಾನೇನ್ ಮಾತು ಕೇಳಲ್ಲ. ತಪ್ಪು ಮಾಡಿದ್ದು ನಾನು ಸರೆಂಡರ್ ಆಗಬೇಕು. ಹೀಗೆಲ್ಲ ಹೇಳ್ಬೇಡ, ಸರೆಂಡರ್ ಆಗಬೇಕು. ನಾನು ಸರೆಂಡರ್ ಆಗಿ ಆಗ್ತೀನಿ. ಕಾರ್ನ ಯಾರು ಡ್ರೈವ್ ಮಾಡಿದ್ದು? ನಿಮ್ಮನ್ನ ಕೇಳ್ತಾ ಇರೋದು, ಕಾರ್ನ ಯಾರು ಡ್ರೈವ್ ಮಾಡಿದ್ದು? ಇಂಥ ಕೆಲಸ ಈ ಮನೆಯಲ್ಲಿ ನೀನಲ್ದೆ ಇನ್ಯಾರು ಮಾಡಕ್ ಸಾಧ್ಯ? ಪ್ರತಿ ಮನುಷ್ಯನು ತಪ್ಪು ಮಾಡ್ತಾನೆ, ಆದ್ರೆ ಅವ್ನು ತಿದ್ದುಕೊಂಡು ಬದುಕ್ತಾನೆ. ಆದ್ರೆ ನೀನ್ ಹಾಗಲ್ಲ. ಇಷ್ಟು ದೊಡ್ಡ ಅಪರಾಧ ಮಾಡಿದ್ರು ಸಣ್ಣ ಪಾಪ ಪ್ರಜ್ಞೆ ನಿನ್ನನ್ನು ಕಾಡದೆ ಎದೆ ನಿಗಿಸ್ಕೊಂಡು ಎದುರುಗಡೆ ನಿಂತ್ಕೊಳ್ಳುವಷ್ಟು ಬಂಡ ಧೈರ್ಯ ನಿನ್ನಂಥವನ್ಗಲ್ದೆ ಇನ್ಯಾರಿಗೂ ಬರೋಕ್ ಸಾಧ್ಯ ಇಲ್ಲ. ಈ ಬೀದಿ ನಾಯಿನ ಕರ್ಕೊಂಬಂದು ಅದಕ್ಕೆ ರುಚಿಯಾಗಿ ಅಡುಗೆ ಮಾಡಿ ಬಾಳೆ ಎಲೆಯಲ್ಲಿ ಬಡಿಸಿದ್ರು ಕೂಡ ಅದನ್ನು ತಿಂದುಬಿಟ್ಟು ಅದು ಹೋಗಿ ಹೇಸಿಗೆ ಮೇಲೆ ಬಾಯಿ ಹಾಕುತ್ತಲ್ಲ, ನೀನು ಆ ಜಾತಿಗೆ ಸೇರಿದವನು. ಇಷ್ಟು ದಿನ ನೀನು ಈ ಮನೆಯಲ್ಲಿದ್ದು ನಮ್ಮನ್ನೆಲ್ಲ ಬಂದಿಖಾನೆಯಲ್ಲಿಟ್ಟಿದ್ದೆ. ಇವತ್ತು ನಮ್ಗೆ ಅದರಿಂದ ಬಿಡುಗಡೆ ಸಿಕ್ತು. ನೀನಿರ್ಬೇಕಾದ ಜಾಗ ಇದಲ್ಲ, ಇದಲ್ವೇ ಅಲ್ಲ.